ಮಂಡ್ಯದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 98 ಲಕ್ಷ ವೆಚ್ಚದ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗೌಡ ಭೂಮಿ ಪೂಜೆ. ಮಂಡ್ಯ ನಗರದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ 98 ಲಕ್ಷ ವೆಚ್ಚದಲ್ಲಿ ಕೊಠಡಿಗಳ ನಿರ್ಮಾಣ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗೌಡರವರು ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮೂಡ ಅಧ್ಯಕ್ಷರಾದ ನಯೀಂ, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ತಮ್ಮೇಗೌಡ, ನಗರಸಭೆ ಸದಸ್ಯರುಗಳಾದ ಶ್ರೀಧರ್, ಪಳನಿ, ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಶೈಲೇಂದ್ರ, ಕಾಂಗ್ರೆಸ್ ಮುಖಂಡರಾದ ಸೋಮಶೇಖರ್, ಆದರ್ಶ್, ಮಹೇಶ್ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಗಿರೀಶ್ ಮಂಡ್ಯ, ಎನ್ಕೆಎಸ್ ಟಿವಿ. 98 ಲಕ್ಷ ರೂಪಾಯಿನ ನಮ್ಮ ಸರ್ಕಾರ ಬಿಡುಗಡೆ ಮಾಡಿದೆ. ಶಿಕ್ಷಣಕ್ಕೆ ನಮ್ಮ ಸರ್ಕಾರ ಒತ್ತು ಕೊಡುತ್ತೆ. ಹಲವಾರು ಶಾಲೆ ಮತ್ತು ಕಾಲೇಜುಗಳ ಅಭಿವೃದ್ಧಿಗೆ ನಾವು ನಾಂದಿ ಹಾಡ್ತೀವಿ. ಈಗ ಮಂಡ್ಯ ಯೂನಿವರ್ಸಿಟಿಯ ಬಾಯ್ಸ್ ಕಾಲೇಜಿನಲ್ಲಿ ಅರ್ಧಕ್ಕೆ ನಿಂತಿದ್ದಂಥ ಒಂದು ಆಡಿಟೋರಿಯಂ ಕ್ರೀಡಾಂಗಣ, ಇಂಡೋರ್ ಕ್ರೀಡಾಂಗಣವನ್ನು ಫಿನಿಷ್ ಮಾಡೋಕ್ಕೆ 2 ಕೋಟಿ ಬಿಡುಗಡೆ ಮಾಡಿದೆ ಸರ್ಕಾರ. ಇದಕ್ಕೆ 1 ಕೋಟಿ ಬಿಡುಗಡೆ ಮಾಡಿದ್ದೀವಿ. 2 KPSC ಶಾಲೆಗಳು ತಲಾ 4 ಕೋಟಿ ರೂಪಾಯಲ್ಲಿ, ಚಿಕ್ಕಮಂಡ್ಯ 3, ಚಿಕ್ಕಮಂಡ್ಯ, ಬೇಬಿ ಮತ್ತು ಉಮ್ಡಳ್ಳಿ ತಲಾ 4 ಕೋಟಿ 12 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಇದು ಸರ್ಕಾರ ಭಾಳ ಅಭಿವೃದ್ಧಿ ವೇಗದಲ್ಲಿ ನಡೀತಾ ಇದೆ. ಈಗ ಮಂಡ್ಯ ನಗರದ ಉರ್ದು ಶಾಲೆಯ ಅಭಿವೃದ್ಧಿಗೂ ದುಡ್ಡು ಕೇಳಿದ್ದೀವಿ, ಮಿನಿಸ್ಟ್ರು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಲವಾರು ಶಾಲೆಗಳ ಅಭಿವೃದ್ಧಿಗೆ ನಾವು ಹಣಕಾಸನ್ನು ಬಿಡುಗಡೆ ಮಾಡಿ ಉತ್ತಮ ಶಿಕ್ಷಣವನ್ನು ಮಂಡ್ಯ ವಿಧಾನಸಭಾ ಮತ್ತು ತಾಲೂಕಿನ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ.